2024-25ನೇ ಸಾಲಿನ SSLC ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ. ಶಾರದೆ ನಿನ್ನ ಬೇಡುವೆ ವಿದ್ಯಾರ್ಥಿಗಳ ಶುಭ ಹಾರೈಕೆ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀಯುತ ಇಡಿ ಲಮಾನಿ ಗುರುಗಳನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾವರ ಕಳಿ ಉಂಟು ಜಂಗಮ ಕಳುವಿಲ್ಲ, ಕಾವರ ಕಳಿ ಉಂಟು ಜಂಗಮ ಕಳುವಿಲ್ಲ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನೆಯ, ನಾನೇನು ಮಾಡಲಿ ಬಡವನೆಯ. ಪ್ರಶಸ್ತವಾದ ಮಂದಿರ ಹುಲಸಾಗಿ ಹರವಾಗಿ ಬೆಳೆಯುತ್ತಿರುವ ಬಿಜಾಪುರ ಜಿಲ್ಲಾ ಬಂಜಾರ ವಿದ್ಯಾವರ್ಧಕ ಸಂಘವು 1981ರಲ್ಲಿ ಪ್ರಾರಂಭಗೊಂಡು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಶೈಕ್ಷಣಿಕ ಚಿಂತಕರು, ಸಮಾಜ ಸುಧಾರಕರು, ರಾಜಕೀಯ ಮುತ್ಸದ್ದಿಗಳು, ಆಧ್ಯಾತ್ಮಿಕವಾದಿಗಳಾದ ಮಾನ್ಯ ಶ್ರೀ DL ಚವಾಣ್ ಸಾಹೇಬರು ಹಾಗೂ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾಗಿ ಶಿಕ್ಷಣದ ಹರಿಕಾರರು, ಜ್ಞಾನ ದಾಸೋಹದ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ ಹಗಲಿರುಳೆನ್ನದೆ ಶ್ರಮಿಸುತ್ತಿರುವ ಮಾನ್ಯ ಶ್ರೀ KG ರಾಠೋಡ್ ಸಾಹೇಬರ ಮುಂದಾಲೋಚನೆಯಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಿತದೃಷ್ಟಿಯಿಂದ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನ ಪ್ರಾರಂಭಿಸುವುದರೊಂದಿಗೆ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದರೆಂದು ಹೇಳಿದರೆ ತಪ್ಪೆನಿಸಲಾಗದು. ಪಡೆದುಕೊಂಡು ಮುಂದೆ ವ್ಯಾಸಂಗಕ್ಕಾಗಿ ಹೋಗ್ಬೇಕಂತ ನಮ್ಮ ಆಸೆ ಏನಂತಂದ್ರೆ ಅವ್ರ ಆಸೆನ ನಾವು ತೀರಿಸ್ಬೇಕನ್ನೋದೇ ನಮ್ಮ ಆಸೆ ಆಗ್ಯದ. ಹಾಗೆ ಒಂದು ನದಿ ಸಮುದ್ರವನ್ನು ಸೇರ್ಬೇಕಾದ್ರೆ ಅದು ಹರಿಲೇಬೇಕು. ಹಾಗೆ ನಾವು ಭವಿಷ್ಯದ ಕನಸುಗಳನ್ನು, ನಮ್ಮ ಆಸೆಗಳನ್ನು ಈಡೇರಿಸ್ಕೋಬೇಕಾದ್ರೆ ನಾವು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಲೇಬೇಕಾಗ್ಯದ. ಅದಕ್ಕೋಸ್ಕರ ನಮ್ಮ ಎಲ್ಲ ಗುರುಗಳ ಹಾಗೂ ನಮ್ಮ ಎಲ್ಲ ಗೆಳತಿಯರ ಜೊತೆ ನಮ್ಮ ಆಸೆನ ಪೂರೈಸ್ಕೋತೇವೆ ಅಂತ ಹೇಳ್ತಾ ಇಲ್ಲಿ ಕುಳಿತಿರ್ತಂತ ಎಲ್ಲರಿಗೂ ಪೋಷಕರಿಗೂ ಅದಕ್ಕೆ ಇದ್ದಷ್ಟು ದಿವಸ ಚಂದ ನಕ್ಕೊಂತ ಆಡ್ಕೊಂತ ಎಲ್ಲರೂ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ಕೊಂತ ಹೋಗೋಣಂತ ವಿದ್ಯಾರ್ಥಿಗೋಸ್ಕರ ಕಣ್ಣೀರ್ ಸುರಿಸುವಂತ ಮೊದಲನೇ ಗುರು ಅಂದ್ರೆ ಇಡಿ ಲಮಾಣಿ ಸರ್ ಅಂತ ನಾನು ಹೇಳ್ಬೋದು. ಬೆಂಕಟ್ಟಿ ಮುನ್ನಡೆಸೋ ವಿದ್ಯಾಲಯ ನಮ್ಮಲ್ಲಿರುವ ಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತ ನಮ್ಮ ಕೆಲವು ಜನ ಇಲ್ಲಿ 10 ವರ್ಷ ಕಲ್ತಿರ್ಬೋದು, ಕೆಲವು ಜನ 3 ವರ್ಷ ಕಲ್ತಿರ್ಬೋದು. ಕಲಿಯೋದು ಮುಖ್ಯ ಅಲ್ಲ, ಯಾವ ಪ್ರಮಾಣ ಮುಂದಿನ ನಮ್ಮ ಜೀವನವನ್ನ ನಾವು ಯಾವ ರೀತಿ ನಿರ್ಮಾಣ ಮಾಡ್ಕೋತೇವೆ ಅನ್ನೋದು ಒಂದು ರೀತಿ ಫೌಂಡೇಶನ್ ನಮ್ದು ಹೈಸ್ಕೂಲ್ ಇರ್ತದೆ. ಆದ್ದರಿಂದ ಸದ್ಯದ ಪರಿಸ್ಥಿತಿಗಳು, ಪರೀಕ್ಷಾ ಪದ್ಧತಿಗಳು ಬಹಳಷ್ಟು ಬದಲಾದವ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಶಿಕ್ಷಕರ ಒಂದು ಕಳಕಳಿಯ ಬೇಡಿಕೆ ಏನಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿ ತಮ್ಮ ತಂದೆ ತಾಯಿಗಳಿಗೂ ಹಾಗೂ ಶಾಲೆಯ ಕೀರ್ತಿ ಪತಾಕೆಯನ್ನು ರಾಜ್ಯ ಮಟ್ಟಕ್ಕೆ ಹಾರಿಸ್ರಿ. ಆ ಎಲ್ಲ ಶ್ರೇಯಸ್ಸು ನಿಮಗೂ ಸಲ್ತದ, ನಮಗೂ ಸಲ್ತದ. ನಿಮ್ಮ ಮುಂದಿನ ಭಾವಿ ಜೀವನ ಉತ್ತಮ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಇವರೆನ್ನದೆ ಎಲ್ಲರೊಂದಿಗೆ ಬೆರೆಯುವರು, ಅಧಿಕಾರಿ ಎನ್ನುವ ಅಹಂ ಇಲ್ಲದವರು ಇವರು, ಯಾವಾಗಲೂ ಅನ್ನುವರು ನೀವೆಲ್ಲ ನಮ್ಮ ಕುಟುಂಬದವರು ಎನ್ನುವ ಒಂದು ಭಾವನೆಯೊಂದಿಗೆ ನಿಮ್ಮೆಲ್ಲರ ಜೊತೆ ಬೆರೆಯುತ್ತಿರುವಂತಹ 24 ಕ್ಲಸ್ಟರ್ನ ಕ್ಷೇತ್ರ ಸಂಪನ್ಮೂಲಗಳ ವ್ಯಕ್ತಿಗಳು ಆಗಿರುವಂತಹ ಇವತ್ತಿನ ಈ ಸಮಾರಂಭದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀ BA ಬಿರಾದಾರ್ ಗುರುಗಳು ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ
ಕಾರ್ಯಕ್ರಮ ಹೆಂಗಪ್ಪ ಅಂದ್ರೆ SSLC ವಿದ್ಯಾರ್ಥಿಗಳು ಈಗ 10 ವರ್ಷಗಳ ಕಾಲ ತಾವು ವಿದ್ಯಾರ್ಜನೆಯನ್ನ ಗೈದಿದ್ದೀರಿ. ಈ ವಿದ್ಯಾರ್ಜನೆ ಗೈದಿರುವಂತಹ ಒಂದು ಕಲಿಕೆಯನ್ನ ಅಳೆಯುವಂತಹ ಒಂದು ಹಂತ ಇದು. ವಿವಿಧ ಹಂತಗಳದಾವ. 7ನೇ ತರಗತಿ ಒಂದು ಹಂತ ಇತ್ತು, ಅದನ್ನ ದಾಟಿ ಮುಂದೆ ಬಂದಿದ್ದೀರಿ. ಆದರೆ ಈ 10ನೇ ತರಗತಿಯ ಒಂದು ಹಂತ ಬಹಳ ಪ್ರಮುಖವಾದದ್ದು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳಷ್ಟು ಅದಾವ. ಈಗ ಎಲ್ಲೇ ಹೋದ್ರು ನಾವು ಪಡೆದಿರುವಂಥದ್ದು ಎಷ್ಟು ವಿಪರ್ಯಾಸ ನೋಡ್ರಿ. ನಾವೇ ಎಲ್ಲ ಕೆಲವು ಸಂದರ್ಭ ಹೇಳ್ತೀವಿ, ಯಾರು ಮಾರ್ಕ್ಸ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಜಸ್ಟ್ ಅಭ್ಯಾಸಗಳ ಲಕ್ಷ್ಯ ಕೊಡ್ರಿ, ನಿಮ್ಮಲ್ಲಿ ಜ್ಞಾನ ಅನ್ನೋದು ಇರಬೇಕು ಅಂತ ಒಮ್ಮೆ ಹೇಳ್ತೀವಿ. ಮತ್ತೊಂದ್ಸಲ ಹೇಳ್ತೀವಿ, ನೋಡ್ರಿ SSLC ಒಳಗೆ ಫಸ್ಟ್ ಕ್ಲಾಸ್ನ ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ನ ಪಾಸ್ ಆಗಬೇಕು, 620+ ಮಾರ್ಕ್ಸ್ ತಗೋಬೇಕು. ಹೆಂಗದ ನೋಡ್ರಿ. ಅದ್ರ ಎಲ್ಲವನ್ನ ವಿದ್ಯಾರ್ಥಿನಿಯರೇ, ಇಷ್ಟೆಲ್ಲ ನೀವು ದೊಡ್ಡವರಾಗಿ ಬೆಳೆಯಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ನಿಮ್ಮ ತಾಯಂದಿರು. ಯಾವೊಬ್ಬ ಪಾಲಕರು, ಯಾವೊಬ್ಬ ತಾಯಿ ತನ್ನ ಮಗ ಮುಂದೊಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು, ಮುಂದೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕು, ಮುಂದೊಂದು ದಿನ ಏನಪ್ಪ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಆಗಬೇಕು ಅಂತಕ್ಕಂಥ ಒಂದು ಕನಸು ಕಟ್ಕೊಂಡಿರ್ತಾರೆ. ಇಂತಹ ಪಾಠ ಪ್ರವಚನವನ್ನು ಪಡೆದುಕೊಂಡು ಇವತ್ತಿನ ದಿವಸ ನೀವೇನಪ್ಪ ಅಂದ್ರೆ ಒಂದು ಹಂತಕ್ಕೆ ಬಂದಿರಿ. ಬರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಅನ್ನ ಬರೆಯತಕ್ಕಂಥ ತುದಿಗಾಲಿನ ಮೇಲೆ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಒಂದು ಕಿವಿಮಾತು. ತಂದೆ ತಾಯಿಗಳು ತಮಗೆಷ್ಟೇ ಕಷ್ಟ ಬಂದರೂ ಕೂಡ, ತಮಗೆಷ್ಟೇ ಆರ್ಥಿಕವಾಗಿ ತೊಂದರೆ ಬಂದರೂ ಕೂಡ ನಮ್ಮ ಜೀವನ ಹಾಗೆ ನಮ್ಮ ಮಕ್ಕಳ ಜೀವನ ಆಗಬಾರ್ದು. ಅವರು ಒಳ್ಳೆಯ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ. ಆತ ತನ್ನ ಜೀವನವನ್ನ ಅಥವಾ ಆಕೆ ತನ್ನ ಜೀವನವನ್ನು ರೂಪಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿ, ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ, ರಕ್ತ ಸುರಿದ್ರೂ ಕೂಡ ಬೆವರನೇ ಹೊಂಟದ ಅಂತ ಹೇಳಿ, ನಿಮಗೆಷ್ಟೇ ಅವ್ರಿಗೆ ಎಷ್ಟೇ ನೋವಾಗಿದ್ರು ಕೂಡ ನಿಮ್ಮನ್ನ ಹೂವಾಗಿ ಜೋಪಾನ ಮಾಡಿ ಇಲ್ಲಿಯವರೆಗೆ ಓದಿಸಿದ್ದಾರೆ. ಇನ್ನು ಮುಂದೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದು ಬಹಳಷ್ಟದ. ನಾನು ಏನು ಓದಿನಿ ಒಂದು ಮೇಲೆ ಮೇಲೆ ಹೇಳ್ತಿದ್ದೆ, ನಾನು ಯಾರು, ನಾನು ಎದಕ್ಕೆ ಹೊಂಟೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಅಥವಾ ಈ ಸಾಯಂಕಾಲ ತನಕ, ಮುಂಜಾನೆಯಿಂದ ಸಾಯಂಕಾಲ ತನಕ ನಾನು ಏನೇನು ಕೇಳೀನಿ, ಏನು ಮಾಡೀನಿ ಅನ್ನೋದನ್ನು ನೆನೆಸಿಕೊಂಡು ಸಾಯಂಕಾಲ ಊಟ ಮಾಡಿ ಅಂತ ಹೇಳ್ತಿದ್ದೆ. ಈ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ, ಸಮಾಜದಲ್ಲಿ ಉತ್ತಮ ಗೌರವಯುತವಾದ ವ್ಯಕ್ತಿಯಾಗಿ ಹೊರಹೊಮ್ಮತಕ್ಕಂಥ ಸಾಮರ್ಥ್ಯ ತಾಯಿ ಶಾರದಾಂಬೆ ದಯಪಾಲಿಸಲಿ. ಮುಂಜಾನೆ 9 ಗಂಟೆಗೆ ಇರ್ತಿದ್ದೆ. ಯಾಕೆ ಇರ್ತಿದ್ರು? ಮನೆಯಾಗ ಹೇಳ್ತಿದ್ರು, ಸಾಲಿ ಎಷ್ಟೊತ್ತು ಏನಾಗ್ತದೆ. ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕು. ಅದು ಎಂಥ ಮಕ್ಕಳಾಗ್ಬೇಕಂತ ಹೇಳಿದ್ರೆ, ನನಗೂ ಒಬ್ಬ ಮಗ ಅದನಪ್ಪ, ಅವನಿಗೆ ನಾನೇ ಕೈ ಮುಗಿಯುವಾಗ ಅದನ್ನ ಅನ್ನುವಂಗ ನೀವು ಬೆಳಿಬೇಕು. ಯಾಕಂದ್ರೆ ತಂದೆ ತಾಯಿ ಈಗಾಗಲೇ ಹೇಳಿದಂತೆ ಅವರು ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವು ಋಣವನ್ನು ತೀರಿಸುವಂಥವ್ರಾಗಬೇಕು. ಅವರ ಋಣವನ್ನು ತೀರಿಸಬೇಕಾಗಿದ್ದರೆ ನಾವು ಒಳ್ಳೆಯ ಮಾರ್ಗದಲ್ಲಿ ಚಲಿಸಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು. ಆವಾಗ ಅವರ ಇಷ್ಟ ಖುಷಿ ಪಡ್ತಾರಲ್ಲ, ಅದೇ ನಿಮಗೆ ಆಶೀರ್ವಾದ. ಅವರೇನು ನೋವು ಮಾಡ್ಕೊತಾರಲ್ಲ, ಅದೇ ನಿಮಗೆ ಕೆಟ್ಟ ಕಾಲ. ಅದಕ್ಕೆ ತಾವೆಲ್ಲರೂ ಒಳ್ಳೆಯವರಾಗಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ. ಈಗಾಗಲೇ ನಮ್ಮ ಪವಾರ್ ಸರ್ ಹೇಳಿದ ಹಾಗೆ ನಮ್ಮಲ್ಲಿ PU ಕಾಲೇಜ್ ಅದ, ಡಿಗ್ರಿ ಕಾಲೇಜ್ ಅದ, B.Ed ಅದ, B.Ped ಅದ, ಪ್ರಾಥಮಿಕ ಅದ, ಇಂಗ್ಲೀಷ್ ಮೀಡಿಯಂ ಅದ, ಎಲ್ಲ ಅದ. ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಯಾವುದಕ್ಕೂ ಎಜುಕೇಷನ್ ಕೊರತೆ ಮಾಡಿಲ್ಲ. ಅದಕ್ಕೆ ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ನಮ್ಮ ಈ ವಿಶಾಲವಾದ PU ಕಾಲೇಜಿನಲ್ಲಿ ತಾವು ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶ ಹಾಗೂ ಉಸ್ತಾದಿಗಳು ಆದಂತ ಶ್ರೀಯುತ KG ರಾಘವ್ ಸಾಹೇಬರು ಹಾಗೂ ಯುವ ತರುಣರಾದ ದುರಿತರಾದಂತ ರಾಜಶೇಖರ್ ಚವಾಣ್ ಸಾಹೇಬರು, ಅವ್ರಿಗೂ ಸಹಿತ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳ ವತಿಯಿಂದ, ನಮ್ಮ ಕುಟುಂಬಗಳ ವತಿಯಿಂದ ಅವ್ರಿಗೂ ಸಹಿತ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ
ನಮ್ಮ ಈ ಇಡೀ ಲಮಾಣಿ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಇನ್ನು ಕೊನೆ ಹಂತದಲ್ಲಿ ನಾವು ಮನೋರಂಜನೆ ಕಾರ್ಯಕ್ರಮಗಳನ್ನು ಪತ್ರಿಕೆ ಆಡಿಸುತ್ತೇವೆ. ಅದರ ವಾಡಿಕೆಯಂತೆ ನಾವು ಈಗ ಕಾರ್ಯಕ್ರಮದ ವರ್ಣಾರ್ಪಣೆಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಎಸ್.ಕೆ. ಸಿದ್ದೇಗೌಡರು.
Chila